ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ವಾಯುಗೋಳ ಒಂದು ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಇದು ಈ ಪಾಠಕ್ಕೆ ಸಂಬಂಧಿಸಿದಂತಹ 3ನೇ ವಿಡಿಯೋ ಆಗಿದೆ. ಸೊ ನಾವು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಅಥವಾ ಶಿಕ್ಷಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾದ ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ಮೊದಲ ಪ್ರಶ್ನೆ, ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸವನ್ನು ಗುರುತಿಸಿ ಅಂತ ಇದೆ. ಹವಾಮಾನ ಮತ್ತು ವಾಯುಗುಣದ ಅವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಹೇಳಿಕೆಗಳನ್ನು ಗಮನಿಸೋಣ. ಮೊದಲಿಗೆ, ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯೇ ಹವಾಮಾನ. ಎರಡನೇ ಹೇಳಿಕೆ, ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಅಂತ ಕರೀತಾರೆ. ಮೂರನೇ ಹೇಳಿಕೆ, ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ವಾಯುಗುಣ ಶಾಸ್ತ್ರ ಅಂತ ಇದೆ. ಓಕೆನಾ? ಸೊ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಓಕೆನಾ? ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಅಂದರೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಅಂತ ಕರಿತೀವಿ, ಮತ್ತು ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಅಂತ ಕರಿತೀವಿ. ಓಕೆನಾ? 1 ಮತ್ತು 2 ಈ 2 ಹೇಳಿಕೆಗಳು ಸರಿಯಾಗಿದೆ. 3ನೇ ಹೇಳಿಕೆ ತಪ್ಪಾಗಿದೆ. ಓಕೆನಾ? ಹವಾಮಾನದ ಅಧ್ಯಯನವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತ ಕರೆಯುವಂಥದ್ದು. ವಾಯುಗುಣ ಶಾಸ್ತ್ರ ಅಲ್ಲ, ಪವನ ವಿಜ್ಞಾನ ಶಾಸ್ತ್ರ ಅಂತ ಕರೀತಾರೆ. ಸೊ ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಮುಂದಿನ ಪ್ರಶ್ನೆ, ವಾಯುಗುಣದ ಪ್ರಾಮುಖ್ಯತೆ ಬಗ್ಗೆ ಯಾವುದು ಸರಿಯಾಗಿದೆ? ವಾಯುಗುಣದ ಪ್ರಾಮುಖ್ಯತೆ ಬಗ್ಗೆ ಇರುವಂತಹ ಹೇಳಿಕೆಗಳಿದು. ಮೊದಲ ಹೇಳಿಕೆ, ಇದು ಸೂರ್ಯನ ಶಾಖವನ್ನು ಹಿಡಿದಿರಿಸಿಕೊಂಡು ಭೂಮಿಯನ್ನು ಬೆಚ್ಚಗಿರಿಸುತ್ತದೆ. ಇದು ಜೀವಗೋಳವನ್ನು ಬಾಹ್ಯಾಕಾಶದಿಂದ ಪ್ರತ್ಯೇಕಿಸಿ ರಕ್ಷಣೆಯನ್ನು ನೀಡುತ್ತದೆ. 3ನೇ ಹೇಳಿಕೆ, ವಾಯುಗೋಳದ ದಪ್ಪ ಸುಮಾರು 10,000 ಕಿಲೋಮೀಟರ್ಗಳಷ್ಟಿದೆ. ಓಕೆನಾ? ಸೊ ಈ ಹೇಳಿಕೆಗಳಲ್ಲಿ ಈ ಪ್ರಶ್ನೆಗೂ ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಅಂದರೆ 3ನೇ ಹೇಳಿಕೆ ತಪ್ಪಾಗಿದೆ. ನೋಡಿ, ಇದು ಸೂರ್ಯನ ಶಾಖವನ್ನು ಹಿಡಿದಿರಿಸಿಕೊಂಡು ಭೂಮಿಯನ್ನು ಏನು ಮಾಡ್ತದೆ? ಬೆಚ್ಚಗಿರಿಸ್ತದೆ. ಯಾವುದು? ವಾಯುಗೋಳ. ಇನ್ನು 2ನೇ ಹೇಳಿಕೆ ಇದೆಯಲ್ಲ, ಜೀವಗೋಳವನ್ನು ಬಾಹ್ಯಾಕಾಶದಿಂದ ಪ್ರತ್ಯೇಕಿಸಿ ರಕ್ಷಣೆ ಮಾಡ್ತದೆ. ಈ ಹೇಳಿಕೆನೂ ಕೂಡ ಸರಿ ಇದೆ. ಸೊ ಆದರೆ 3ನೇ ಹೇಳಿಕೆ, ಇದರ ದಪ್ಪ 10,000 ಕಿಲೋಮೀಟರ್ ಅಂತ ಇದೆ. ಇಲ್ಲ, ಇದು 1,000 ಕಿಲೋಮೀಟರ್ ದಪ್ಪವನ್ನು ಹೊಂದಿರುವಂಥದ್ದು. ವಾಯುಗೋಳದ ದಪ್ಪ ಎಷ್ಟಿದೆ? 1,000 ಕಿಲೋಮೀಟರ್. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಾಯುಮಂಡಲದ ಅನಿಲಗಳ ಪ್ರಮಾಣವನ್ನು ಸರಿಯಾಗಿ ಹೊಂದಿಸಿ. ವಾಯುಮಂಡಲದಲ್ಲಿರುವಂತಹ ಅನಿಲಗಳ ಪ್ರಮಾಣವನ್ನು ಸರಿಯಾಗಿ ಹೊಂದಿಕೆ ಮಾಡಿ ಅಂತ ಇದೆ. ಆರ್ಗನ್ ಶೇಕಡ 0.93, ಇಂಗಾಲದ ಡೈಆಕ್ಸೈಡ್ ಶೇಕಡ 0.03, ಆಕ್ಸಿಜನ್ ಶೇಕಡ 78.08. ಓಕೆನಾ? ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಅಂದರೆ ಆರ್ಗನ್ ಶೇಕಡ ಎಷ್ಟಿದೆ? 0.93 ಅಷ್ಟಿರುವಂಥದ್ದು. ಇಂಗಾಲದ ಡೈಆಕ್ಸೈಡ್ ಎಷ್ಟಿದೆ? ಶೇಕಡ 0.03 ಅಷ್ಟಿದೆ. ಆದರೆ ಆಕ್ಸಿಜನ್ ಇದೆಯಲ್ಲ, ಇದು 78.08 ಅಂತ ಇದೆ. ಸೊ ಅದು ತಪ್ಪಾಗುತ್ತೆ. ಅಂದರೆ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅಂತಂದರೆ 20.94 ಅಷ್ಟಿರೋದು. ಓಕೆನಾ? ಆಮ್ಲಜನಕದ ಪ್ರಮಾಣ 20.94 ಅಷ್ಟಿದೆ. ಇನ್ನು ನೋಡಿ, 78.08 ಅಂತ ಇದೆಯಲ್ಲ, 78.08 ಇದೆಯಲ್ಲ, ಇದು ನೈಟ್ರೋಜನ್ ಪ್ರಮಾಣ. ಓಕೆನಾ? ನೈಟ್ರೋಜನ್ ಪ್ರಮಾಣ ಎಷ್ಟಿದೆ? 78.08. ಮುಂದಿನ ಪ್ರಶ್ನೆ, ಪರಿವರ್ತನಾ ಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಬದಲಾವಣೆಗಳು. ಪರಿವರ್ತನಾ ಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಏನು ಬದಲಾವಣೆ ಆಗ್ತದೆ ಅಂತ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಉಷ್ಣಾಂಶದ ಪ್ರಮಾಣ ಕಡಿಮೆಯಾಗುತ್ತದೆ, ಒತ್ತಡದ ಪ್ರಮಾಣ ಹೆಚ್ಚಾಗುತ್ತದೆ, ಅನಿಲಗಳ ಸಾಂದ್ರತೆ ಕಡಿಮೆಯಾಗುತ್ತದೆ. ಸೊ ಈ ಹೇಳಿಕೆಗಳಲ್ಲಿ 1 ಮತ್ತು 3ನೇ ಹೇಳಿಕೆ ಸರಿಯಾಗಿದೆ. ಓಕೆನಾ? 1ನೇ ಹೇಳಿಕೆ ಮತ್ತು 3ನೇ ಹೇಳಿಕೆ ಸರಿಯಾಗಿದೆ. 2ನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಓಕೆನಾ? ಉಷ್ಣಾಂಶದ ಪ್ರಮಾಣ ಕಡಿಮೆ ಇರ್ತದೆ. ಅಂದರೆ ಪರಿವರ್ತನಾ ಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತದೆ? ಕಡಿಮೆ ಆಗ್ತದೆ. ಸೊ ಅನಿಲಗಳ ಸಾಂದ್ರತೆಯೂ ಕೂಡ ಕಡಿಮೆ ಇರುವಂಥದ್ದು. ಸೊ ಹಾಗಾಗಿ 1 ಮತ್ತು 3ನೇ ಹೇಳಿಕೆಗಳು ಸರಿಯಾಗಿದೆ. 2ನೇ ಹೇಳಿಕೆ ಇದೆಯಲ್ಲ, ಒತ್ತಡದ ಪ್ರಮಾಣ ಹೆಚ್ಚಾಗುತ್ತದೆ. ಸೊ ಏನಾಗ್ತದೆ? ಇಲ್ಲಿ ಎತ್ತರಕ್ಕೆ ಹೋದಂತೆ ಒತ್ತಡದ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಹಾಗಾಗಿ 2ನೇ ಹೇಳಿಕೆ ತಪ್ಪಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನು, ಓಜೋನ್ ಪದರಕ್ಕೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ. ಓಕೆನಾ? ಓಜೋನ್ ಪದರಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ಇದು ಅತಿನೇರಳೆ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಓಕೆನಾ? ಇದು ಅತಿನೇರಳೆ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. 2ನೇ ಹೇಳಿಕೆ, ಓಜೋನ್ ಪದರಕ್ಕೆ
ಹಾನಿಯಾದರೆ ಭೂಮಿಯ ಉಷ್ಣಾಂಶ ಹೆಚ್ಚಾಗುತ್ತದೆ. ಮೂರನೇ ಹೇಳಿಕೆ, ಇದು ಮಧ್ಯಂತರ ಮಂಡಲದ ಒಂದು ಭಾಗವಾಗಿದೆ. ಓಕೆನಾ, ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಓಜೋನ್ ಪದರಕ್ಕೆ ಸಂಬಂಧಿಸಿದಂತಹ ಹೇಳಿಕೆಗಳಿವು. ಸೊ ಈ ಪ್ರಶ್ನೆಗಳಲ್ಲಿ ಅಥವಾ ಈ ಹೇಳಿಕೆಗಳಲ್ಲಿ 1 ಮತ್ತು 2ನೇ ಹೇಳಿಕೆ ಸರಿಯಾಗಿದೆ. ಓಕೆನಾ, ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ತದೆ, ಸರಿ ಇದೆ. 2ನೇ ಹೇಳಿಕೆ, ಓಜೋನ್ ಪದರಕ್ಕೆ ಹಾನಿಯಾದರೆ ಭೂಮಿಯ ಉಷ್ಣಾಂಶ ಏನಾಗ್ತದೆ, ಹೆಚ್ಚಾಗ್ತದೆ, ಇದು ಕೂಡ ಸರಿ ಇದೆ. ಆದರೆ 3ನೇ ಹೇಳಿಕೆ ಇದೆಯಲ್ಲ, ಓಜೋನ್ ಪದರ ಮಧ್ಯಂತರ ಮಂಡಲದಲ್ಲಿ ಕಂಡುಬರೋದಿಲ್ಲ, ಅದು ಕಂಡುಬರುವುದು ಸಮೋಷ್ಣ ಮಂಡಲದಲ್ಲಿ. ಓಕೆನಾ, ಸಮೋಷ್ಣ ಮಂಡಲದಲ್ಲಿ ಈ ಒಂದು ಓಜೋನ್ ಪದರ ಕಂಡುಬರುವಂಥದ್ದು. ಸೊ ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್, ಸೂರ್ಯಜನ್ಯ ಶಾಖದ ಬಗ್ಗೆ ಸರಿಯಾದ ಹೇಳಿಕೆ. ಸೂರ್ಯಜನ್ಯ ಶಾಖದ ಬಗ್ಗೆ ಇರುವಂತಹ ಹೇಳಿಕೆಗಳಿದು. ಭೂಮಿಯು ಸೂರ್ಯನಿಂದ ಪಡೆಯುವಂಥ ಶಾಖವೇ ಸೂರ್ಯಜನ್ಯ ಶಾಖ, 1ನೇ ಹೇಳಿಕೆ ಇದು. 2ನೇ ಹೇಳಿಕೆ, ಉಷ್ಣಾಂಶವನ್ನು ಉಷ್ಣತಾ ಮಾಪನದಿಂದ ಅಥವಾ ಉಷ್ಣತಾ ಮಾಪಕದಿಂದ ಅಳೆಯುತ್ತಾರೆ. ಓಕೆನಾ. 3ನೇ ಹೇಳಿಕೆ, ಇದು ಅಕ್ಷಾಂಶಗಳ ಮೇಲೆ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ. ಈ 3 ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿ ಇದೆ. ಓಕೆನಾ, ಭೂಮಿಯು ಸೂರ್ಯನಿಂದ ಪಡೆಯುವಂಥ ಶಾಖವನ್ನು ಸೂರ್ಯಜನ್ಯ ಶಾಖ ಅಂತಾರೆ, ಸರಿ ಇದೆ. ಉಷ್ಣಾಂಶವನ್ನು ಉಷ್ಣತಾ ಮಾಪಕದಿಂದ ಅಳೆಯುತ್ತಾರೆ, ಇದು ಕೂಡ ಸರಿ ಇದೆ. ಆದರೆ ಇದು ಅಕ್ಷಾಂಶಗಳ ಮೇಲೆ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ ಅಂತ ಹೇಳಿಕೆ ಇದೆಯಲ್ಲ 3ನೇದು, ಇದು ತಪ್ಪಾಗಿರುವಂಥದ್ದು. ಅಂದರೆ ಇದು ಪ್ರಭಾವವನ್ನು ಬೀರ್ತದೆ. ಓಕೆನಾ, ಈ ಸೂರ್ಯಜನ್ಯ ಶಾಖ ಅಕ್ಷಾಂಶಗಳ ಮೇಲೆ ಏನು ಮಾಡ್ತದೆ, ತನ್ನ ಪ್ರಭಾವವನ್ನು ಬೀರುವಂಥದ್ದು. ಸೊ ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ. ಸೊ ಮುಂದಿನ ಪ್ರಶ್ನೆ, ಸಮಶೀತೋಷ್ಣ ವಲಯದ ವ್ಯಾಪ್ತಿಯ ಬಗ್ಗೆ ಗಮನಿಸಿ. ಸಮಶೀತೋಷ್ಣ ವಲಯದ ವ್ಯಾಪ್ತಿಯ ಬಗ್ಗೆ ಇರುವಂತಹ ಪ್ರಶ್ನೆ ಇದು. ಉತ್ತರ ಗೋಳಾರ್ಧದಲ್ಲಿ ಕರ್ಕಟಕ ಸಂಕ್ರಾಂತಿ ವೃತ್ತದಿಂದ ಆರ್ಕ್ಟಿಕ್ ವೃತ್ತದವರೆಗೆ, ದಕ್ಷಿಣ ಗೋಳಾರ್ಧದಲ್ಲಿ ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಟಿಕಾ ವೃತ್ತದವರೆಗೆ ಇಲ್ಲಿ ಉಷ್ಣಾಂಶ ಅತಿ ಹೆಚ್ಚಾಗಿರುತ್ತದೆ. ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸಮಶೀತೋಷ್ಣ ವಲಯಕ್ಕೆ ಸಂಬಂಧಿಸಿದಂತಹ ಮೊದಲ 2 ಹೇಳಿಕೆಗಳು ಸರಿ ಇದೆ. ಅಂದರೆ 1ನೇ ಹೇಳಿಕೆ ಮತ್ತು 2ನೇ ಹೇಳಿಕೆ ಸರಿ ಇದೆ. 3ನೇ ಹೇಳಿಕೆ, ಸಮಶೀತೋಷ್ಣ ವಲಯದಲ್ಲಿ ಉಷ್ಣಾಂಶ ಏನಾಗಿರ್ತದೆ, ಸಮತೋಲನದಲ್ಲಿರ್ತದೆ. ಇಲ್ಲಿ ಏನಂತ ಕೊಟ್ಟಿರ್ತದೆ, 3ನೇ ಹೇಳಿಕೆ ಏನಂತ ಇದೆ, ಉಷ್ಣಾಂಶ ಹೆಚ್ಚಾಗಿರ್ತದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಇದು ತಪ್ಪಾಗಿದೆ. ಸಮಶೀತೋಷ್ಣ ವಲಯದಲ್ಲಿ ಉಷ್ಣಾಂಶ ಸಮತೋಲನವನ್ನು ಕಾಪಾಡಿಕೊಂಡಿರ್ತದೆ. ಓಕೆನಾ. ಸೊ ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ, ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. 38ನೇ ಪ್ರಶ್ನೆ ಇದು. ಸಮೋಷ್ಣ ರೇಖೆಗಳು ಮತ್ತು ಸಮಭಾರ ರೇಖೆಗಳು ಇವುಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮೋಷ್ಣ ರೇಖೆಗಳು ಒಂದೇ ಪ್ರಮಾಣದ ಉಷ್ಣಾಂಶದ ಸ್ಥಳಗಳನ್ನು ಸೇರಿಸುತ್ತವೆ. ಸಮಭಾರ ರೇಖೆಗಳು ಒಂದೇ ಪ್ರಮಾಣದ ಒತ್ತಡದ ಸ್ಥಳಗಳನ್ನು ಸೇರಿಸುತ್ತವೆ. ಇವೆರಡು ಒಂದೇ ಉದ್ದೇಶಕ್ಕಾಗಿ ಬಳಸಲ್ಪಡುತ್ತವೆ. ಓಕೆನಾ. ಸಮೋಷ್ಣ ರೇಖೆಗಳು ಮತ್ತು ಸಮಭಾರ ರೇಖೆಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಓಕೆನಾ, ಮೊದಲ 2 ಹೇಳಿಕೆಗಳು ಸರಿ ಇದೆ, 3ನೇ ಹೇಳಿಕೆ ತಪ್ಪಿದೆ. ಓಕೆನಾ. ಸಮೋಷ್ಣ ರೇಖೆಗಳನ್ನು ಯಾವುದಕ್ಕೆ ಬಳಸ್ತಾರೆ ಅಂತಂದರೆ, ಒಂದೇ ಪ್ರಮಾಣದ ಉಷ್ಣಾಂಶದ ರೇಖೆಗಳನ್ನು ಅಥವಾ ಸ್ಥಳಗಳನ್ನು ಗುರುತಿಸಲು ಈ ಸಮೋಷ್ಣ ರೇಖೆಗಳನ್ನು ಬಳಸ್ತಾರೆ. ಆ ಸಮಭಾರ ರೇಖೆಗಳನ್ನು ಒಂದೇ ಪ್ರಮಾಣದ ಒತ್ತಡದ ಸ್ಥಳಗಳನ್ನು ಗುರುತಿಸಲು ಅಥವಾ ಸೇರಿಸಲು ಬಳಸ್ತಾರೆ. ಓಕೆನಾ, ಸಮಭಾರ ರೇಖೆಗಳನ್ನು. ಇವೆರಡೂ ಕೂಡ ಒಂದೇ ಉದ್ದೇಶಕ್ಕೆ ಬಳಸಲ್ಪಡ್ತಾರೆ, ಇದು ತಪ್ಪು. ಓಕೆನಾ, ಇವೆರಡೂ ಕೂಡ ಬೇರೆ ಬೇರೆ ಉದ್ದೇಶಕ್ಕೆ, ನೋಡಿ, ಒಂದು ಉಷ್ಣಾಂಶಕ್ಕೆ ಮತ್ತೊಂದು ಒತ್ತಡಕ್ಕೆ ಸಂಬಂಧಿಸಿದಂತೆ ಬಳಸುವಂಥದ್ದು ಇದು. ಓಕೆನಾ. ಸೊ ಹಾಗಾಗಿ ಇದರಲ್ಲೂ ಕೂಡ 3ನೇ ಹೇಳಿಕೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳಲ್ಲಿ ಅಧಿಕ ಒತ್ತಡ ಪಟ್ಟಿಗಳು. ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳಲ್ಲಿ ಅಧಿಕ ಒತ್ತಡ ಪಟ್ಟಿಗಳು ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಉತ್ತರ ಮತ್ತು ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳು. 2ನೇ ಹೇಳಿಕೆ, ಉತ್ತರ ಮತ್ತು ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು. ಮತ್ತೊಂದು ಹೇಳಿಕೆ ಇದೆ, ಸಮಭಾಜಕ ವೃತ್ತದ ಅಧಿಕ ಒತ್ತಡ ಪಟ್ಟಿ ಅಂತ. ಓಕೆನಾ. ಈ ಪಟ್ಟಿಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ, ಇದರಲ್ಲೂ ಕೂಡ ಮೊದಲ 2 ಹೇಳಿಕೆಗಳು ಸರಿ ಇದೆ. 1ನೇ ಹೇಳಿಕೆ ಮತ್ತು 2ನೇ ಹೇಳಿಕೆ ಸರಿ ಇದೆ, 3ನೇ ಹೇಳಿಕೆ ತಪ್ಪಾಗಿದೆ. ಓಕೆನಾ. ಏನಕ್ಕೆ ತಪ್ಪಾಗಿದೆ ಅಂದರೆ, ನೋಡಿ, ಸಮಭಾಜಕ ವೃತ್ತದ ಪಟ್ಟಿಯು ಕಡಿಮೆ ಒತ್ತಡದ ವಲಯವಾಗಿದೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಅಧಿಕ ಒತ್ತಡದ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು 3ನೇದು ರಾಂಗ್ ಆಗುತ್ತೆ. ಸಮಭಾಜಕ ವೃತ್ತದ ಆ ಒಂದು ವಲಯ ಏನಿದೆ ಅದು ಕಡಿಮೆ ಒತ್ತಡದ ವಲಯ ಆಗಿರುವಂಥದ್ದು. ಓಕೆನಾ. ಸೊ ಹಾಗಾಗಿ ಮೊದಲ 2 ಹೇಳಿಕೆಗಳು ಸರಿ ಇದೆ. 40ನೇ ಪ್ರಶ್ನೆ ಇದು.
ವಾಯುಮಂಡಲದ ಉಷ್ಣಾಂಶ ಮತ್ತು ಒತ್ತಡದ ವಿರುದ್ಧ ಸಂಬಂಧದ ಕಾರಣ. ಓಕೆನಾ, ವಾಯುಮಂಡಲದ ಉಷ್ಣಾಂಶ ಮತ್ತು ಒತ್ತಡದ ವಿರುದ್ಧದ ಸಂಬಂಧದ ಕಾರಣಗಳನ್ನು ಕೊಟ್ಟಿದ್ದಾರೆ. ಉಷ್ಣಾಂಶ ಹೆಚ್ಚಾದಾಗ ವಾಯು ವಿಕಾಸ ಹೊಂದುತ್ತದೆ, ಮೊದಲ ಹೇಳಿಕೆ ಇದು. ಎರಡನೇ ಹೇಳಿಕೆ, ವಾಯು ಸಂಕುಚಿತಗೊಂಡಾಗ ಒತ್ತಡ ಅಧಿಕವಾಗುತ್ತದೆ. ವಾಯು ಸಂಕುಚಿತಗೊಂಡಾಗ ಒತ್ತಡ ಏನಾಗ್ತದೆ, ಅಧಿಕವಾಗುತ್ತದೆ. ಮೂರನೇ ಹೇಳಿಕೆ, ಗಾಳಿಯು ತೂಕವನ್ನು ಹೊಂದಿರುವುದಿಲ್ಲ. ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಮೊದಲ ಎರಡು ಹೇಳಿಕೆಗಳು ಸರಿ ಇದೆ. ಓಕೆನಾ. ಸೊ ಯಾವ ಥರ ಅಂತಂದರೆ ನೋಡಿ, ಉಷ್ಣಾಂಶ ಹೆಚ್ಚಾದಾಗ ವಾಯು ಏನಾಗ್ತದೆ, ವಿಕಾಸ ಆಗುವಂಥದ್ದು. ಸೊ ಈ ಹೇಳಿಕೆನೂ ಕೂಡ ಸರಿ ಇದೆ. ಎರಡನೇ ಹೇಳಿಕೆ, ವಾಯು ಸಂಕುಚಿತಗೊಂಡಾಗ ಒತ್ತಡ ಅಧಿಕವಾಗುತ್ತದೆ. ಈ ಹೇಳಿಕೆನೂ ಕೂಡ ಸರಿ ಇದೆ. ಆದರೆ ಮೂರನೇ ಹೇಳಿಕೆ ಇದೆಯಲ್ಲ, ಗಾಳಿಯು ತೂಕವನ್ನು ಹೊಂದಿರುವುದಿಲ್ಲ ಅಂತ, ಇದು ತಪ್ಪಾದ ಹೇಳಿಕೆ. ಯಾಕೆ ಹೇಳಿ, ಗಾಳಿಗೆ ತೂಕ ಇದೆ, ಹೌದಲ್ವಾ, ಗಾಳಿಗೆ ತೂಕ ಇರುವಂಥದ್ದು. ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗ್ತದೆ. ಸೊ ಮುಂದಿನ ಪ್ರಶ್ನೆ, ಮಾರುತಗಳ ಉತ್ಪತ್ತಿಗೆ ಪ್ರಮುಖ ಕಾರಣಗಳು. ಮಾರುತಗಳ ಉತ್ಪತ್ತಿಗೆ ಪ್ರಮುಖ ಕಾರಣಗಳು: ಭೂಮಿಯ ದೈನಂದಿನ ಚಲನೆ, ಒತ್ತಡದ ಹಂಚಿಕೆಯಲ್ಲಿನ ವ್ಯತ್ಯಾಸ, ಸೂರ್ಯನ ಕಿರಣಗಳ ಏಕರೂಪದ ಹಂಚಿಕೆ. ಮಾರುತಗಳ ಉತ್ಪತ್ತಿಗೆ ಪ್ರಮುಖ ಕಾರಣಗಳು ಯಾವ್ದು ಅಂತ. ಸೊ ಈ ಹೇಳಿಕೆಗಳಲ್ಲಿ ಮೊದಲ ಎರಡು ಹೇಳಿಕೆಗಳು ಸರಿ ಇದೆ. ಅಂದರೆ ಏನು ಪ್ರಮುಖ ಕಾರಣ ಅಂತಂದರೆ, ಭೂಮಿಯ ದೈನಂದಿನ ಚಲನೆ ಒಂದು ಮಾರುತಗಳ ಉತ್ಪತ್ತಿಗೆ ಕಾರಣವಾಗಿದೆ. ಇನ್ನು ಒತ್ತಡದ ಹಂಚಿಕೆಯಲ್ಲಿನ ವ್ಯತ್ಯಾಸ ಇದೆಯಲ್ಲ, ಇದು ಕೂಡ ಮಾರುತಗಳ ಸೃಷ್ಟಿಗೆ ಕಾರಣ ಆಗಿದೆ. ಆದರೆ ಸೂರ್ಯನ ಕಿರಣಗಳ ಏಕರೂಪದ ಹಂಚಿಕೆ ಇದು ತಪ್ಪು. ಓಕೆನಾ, ಮಾರುತಗಳ ಉತ್ಪತ್ತಿಗೆ ಇದು ಕಾರಣ ಆಗಿಲ್ಲ. ಸೊ ಹಾಗಾಗಿ ಮೂರನೇ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ನೋಡಿಲಿ, ಉಷ್ಣಾಂಶದ ಹಂಚಿಕೆಯ ಅಸಮಾನತೆಯಿಂದ ಉಂಟಾಗುವಂಥ ಒತ್ತಡದ ವ್ಯತ್ಯಾಸ ಮತ್ತು ಭೂಮಿಯ ಚಲನೆ ಮಾರುತಗಳಿಗೆ ಕಾರಣ ಆಗಿರುವಂಥದ್ದು. ಓಕೆನಾ. ನೆಕ್ಸ್ಟ್ ಕ್ವಶನ್, ಮಾರುತಗಳ ವೇಗ ಮತ್ತು ದಿಕ್ಕನ್ನ ಅಳೆಯುವ ಉಪಕರಣಗಳು. ಮಾರುತಗಳ ವೇಗವನ್ನ ಮತ್ತು ದಿಕ್ಕನ್ನ ಅಳೆಯುವಂಥ ಉಪಕರಣಗಳು: ಪವನ ದಿಕ್ಸೂಚಿ ಗಾಳಿಯ ದಿಕ್ಕನ್ನ ಅಳಿತದೆ, ಪವನ ವೇಗ ಮಾಪಕ ಗಾಳಿಯ ವೇಗವನ್ನ ಅಳಿತದೆ, ವಾಯುಭಾರ ಮಾಪಕ ಗಾಳಿಯ ತೇವಾಂಶವನ್ನು ಅಳಿತದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಮೂರು ಹೇಳಿಕೆಗಳಲ್ಲಿ ಮೊದಲ ಎರಡು ಹೇಳಿಕೆಗಳು ಸರಿ ಇದೆ, ಮೂರನೇ ಹೇಳಿಕೆ ತಪ್ಪಿದೆ. ಓಕೆನಾ. ಪವನ ದಿಕ್ಸೂಚಿ ಇದೆಯಲ್ಲ, ಅದು ಗಾಳಿಯ ದಿಕ್ಕನ್ನು ತೋರಿಸುವಂಥ ಒಂದು ಮಾಪಕ ಅಥವಾ ಉಪಕರಣ. ಪವನ ವೇಗ ಮಾಪಕ ಅಂತ ಇದೆಯಲ್ಲ, ಅದು ಗಾಳಿಯ ವೇಗವನ್ನು ತಿಳಿಸುವಂಥ ಒಂದು ಉಪಕರಣ. ಆದರೆ ವಾಯುಭಾರ ಮಾಪಕ ಈ ಹೇಳಿಕೆ ಗಾಳಿಯ ತೇವಾಂಶವನ್ನು ಅಳೆಯುವಂಥ ಉಪಕರಣ ಅಂತ ಇದೆ. ಸೊ ಹಾಗಾಗಿ ಇದು ತಪ್ಪು. ಓಕೆನಾ, ಮೂರನೇ ಹೇಳಿಕೆ ತಪ್ಪಾಗಿದೆ. ನೋಡಿ, ಇಲ್ಲಿ ವಾಯುಭಾರ ಮಾಪಕ ಒತ್ತಡವನ್ನು ಅಳೆಯುವಂಥದ್ದು, ಗಾಳಿಯ ತೇವಾಂಶವನ್ನಲ್ಲ, ಒತ್ತಡವನ್ನು ಅಳೆಯುವಂಥದ್ದು. ಇದು ತೇವಾಂಶವನ್ನು ಅಳೆಯುವುದು ಯಾವುದು ಅಂತಂದರೆ ಆರ್ದ್ರತಾ ಮಾಪಕ. ಓಕೆನಾ, ಗಾಳಿಯ ತೇವಾಂಶವನ್ನು ಅಳೆಯುವುದು ಆರ್ದ್ರತಾ ಮಾಪಕ, ಗಾಳಿಯ ಒತ್ತಡವನ್ನು ಅಳೆಯುವಂಥದ್ದು ವಾಯುಭಾರ ಮಾಪಕ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಪಶ್ಚಿಮದ ಮಾರುತಗಳು ಮತ್ತು ಅವುಗಳ ದಿಕ್ಕು. ಪಶ್ಚಿಮದ ಮಾರುತಗಳು ಮತ್ತು ಅವುಗಳ ದಿಕ್ಕು ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಇವು ಉಪ ಉಷ್ಣವಲಯದಿಂದ ಉಪಧ್ರುವೀಯ ಪ್ರದೇಶಕ್ಕೆ ಬೀಸುತ್ತವೆ. ಓಕೆನಾ, ಇವು ಎಲ್ಲಿಂದ ಎಲ್ಲಿ ಗಂಟೆ ಬೀಸುತ್ತವೆ? ಉಪ ಉಷ್ಣವಲಯದಿಂದ ಉಪಧ್ರುವೀಯ ಪ್ರದೇಶದ ಕಡೆಗೆ ಬೀಸುತ್ತವೆ. ಎರಡನೇ ಹೇಳಿಕೆ, ಉತ್ತರ ಗೋಳಾರ್ಧದಲ್ಲಿ ಇವು ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸುತ್ತವೆ. ಮತ್ತೊಂದು ಹೇಳಿಕೆ ಇದೆ, ದಕ್ಷಿಣ ಗೋಳಾರ್ಧದಲ್ಲಿ ಇವು ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸುತ್ತವೆ. ಓಕೆನಾ. ಸೊ ಇಷ್ಟು ಹೇಳಿಕೆಗಳಿದ್ದಾವೆ. ಈ ಹೇಳಿಕೆಗಳಲ್ಲಿ ಮೊದಲ ಎರಡು ಹೇಳಿಕೆಗಳು ಸರಿ ಇದೆ. ಓಕೆನಾ, ಮೊದಲ ಎರಡು ಹೇಳಿಕೆಗಳು ಸರಿ ಇದೆ. ನೋಡಿ, ಇಲ್ಲಿ ಉಪ ಉಷ್ಣವಲಯದಿಂದ ಉಪಧ್ರುವೀಯ ಪ್ರದೇಶಕ್ಕೆ ಬೀಸುತ್ತವೆ. ಯಾವುದು? ಪಶ್ಚಿಮದ ಮಾರುತಗಳು ಉಪ ಉಷ್ಣವಲಯದಿಂದ ಉಪಧ್ರುವೀಯ ಪ್ರದೇಶದ ಕಡೆಗೆ ಬೀಸುವಂತಹ ಮಾರುತಗಳು. ಓಕೆನಾ. ಇನ್ನು ಎರಡನೇ ಹೇಳಿಕೆ ಇದೆಯಲ್ಲ, ಉತ್ತರ ಗೋಳಾರ್ಧದಲ್ಲಿ ಇವು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸುತ್ತವೆ. ಈ ಹೇಳಿಕೆನೂ ಕೂಡ ಸರಿ ಇದೆ. ಆದರೆ ಮೂರನೇ ಹೇಳಿಕೆ, ದಕ್ಷಿಣ ಗೋಳಾರ್ಧದಲ್ಲಿ ಇವು ಆಗ್ನೇಯದಿಂದ ವಾಯುವ್ಯಕ್ಕೆ ಬೀಸೋದಿಲ್ಲ, ವಾಯುವ್ಯದಿಂದ ಆಗ್ನೇಯ ದಿಕ್ಕಿಗೆ ಬೀಸ್ತವೆ. ಓಕೆನಾ, ನೆನಪಿರ್ಲಿ, ದಕ್ಷಿಣ ಗೋಳಾರ್ಧದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಬೀಸ್ತವೆ, ಉತ್ತರ ಗೋಳಾರ್ಧದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸುತ್ತವೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಸರಿ. ಸೊ 44ನೇ ಪ್ರಶ್ನೆ ಇದು. ಭಾರತದ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಿಸಿದಂಥ
ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆಯಲ್ಲಿ ಏನಂತ ಇದೆ, ಬೇಸಿಗೆಯಲ್ಲಿ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಈ ಒಂದು ಮಾನ್ಸೂನ್ ಮಾರುತಗಳು ಬೀಸ್ತವೆ. ಎರಡನೇ ಹೇಳಿಕೆ ಹಿಂತಿರುಗುವಾಗ, ಅಂದರೆ ಮಾನ್ಸೂನ್ ಮಾರುತಗಳು ಹಿಂತಿರುಗುವಂಥ ಸಂದರ್ಭದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವಂತೆ. ಓಕೆನಾ. ಮೂರನೇ ಹೇಳಿಕೆ ಇದೆ, ಇಂತಹ ಮಾನ್ಸೂನ್ ಮಾರುತಗಳು, ಓಕೆನಾ, ಭಾರತದ ಮಾನ್ಸೂನ್ ಮಾರುತಗಳು ನಿರಂತರ ಮಾರುತಗಳಾಗಿವೆ ಅನ್ನುವಂಥ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಭಾರತದ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಿಸಿದಂತಹ ಮೊದಲ 2 ಹೇಳಿಕೆಗಳು ಸರಿ ಇದೆ. ಮೊದಲ 2 ಹೇಳಿಕೆಗಳು ಸರಿ ಇದೆ. ಅಂದರೆ ಬೇಸಿಗೆಯ ಸಂದರ್ಭದಲ್ಲಿ ಅವೆಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸ್ತವೆ. ಓಕೆನಾ. ಭಾರತದ ಮಾನ್ಸೂನ್ ಮಾರುತಗಳು ಬೇಸಿಗೆಯಲ್ಲಿ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಬೀಸುತ್ತವೆ, ಇದು ಸರಿ ಇದೆ. ಇನ್ನು ಎರಡನೇ ಹೇಳಿಕೆ ಇದೆಯಲ್ಲ, ಆ ಮಾನ್ಸೂನ್ ಮಾರುತಗಳು ಹಿಂತಿರುಗುವಂತಹ ಸಂದರ್ಭದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ, ಇದು ಕೂಡ ಸರಿ ಇದೆ. ಆದರೆ ಮೂರನೇ ಹೇಳಿಕೆ ತಪ್ಪಾಗಿದೆ. ಈ ಮಾನ್ಸೂನ್ ಮಾರುತಗಳು ನಿರಂತರ ಮಾರುತಗಳಲ್ಲ, ನಿಯತಕಾಲಿಕ ಮಾರುತಗಳು. ಓಕೆನಾ. ನಿರಂತರ ಮಾರುತಗಳು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದು ತಪ್ಪಾಗಿದೆ. ಭಾರತದಲ್ಲಿ ಬೀಸುವಂಥ ಮಾನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಾಗಿವೆ. ಓಕೆನಾ. 45ನೇ ಪ್ರಶ್ನೆ ಇದು. ಸ್ಥಳೀಯ ಮಾರುತಗಳು ಮತ್ತು ಅವುಗಳ ಲಕ್ಷಣಗಳಿಗೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆಯಲ್ಲಿ ಲೂ, ಭಾರತದಲ್ಲಿ ಬೀಸುವಂತಹ ಬಿಸಿಗಾಳಿ. ಎರಡನೇ ಹೇಳಿಕೆ ಪೋ, ಆಲ್ಪ್ ಪರ್ವತಗಳಲ್ಲಿ ಬೀಸುವಂತಹ ಮಾರುತ. ಮೂರನೇ ಹೇಳಿಕೆ ಮಿಸ್ಟಲ್, ಮಿಸ್ಟಲ್ ಅಮೇರಿಕದ ಬಿಸಿ ಮಾರುತ ಅಂತ ಇದೆ. ಓಕೆನಾ. ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಮಾರುತಗಳಿಗೆ ಸಂಬಂಧಿಸಿದಂಥ ಹೇಳಿಕೆಗಳಿವು. ಸೊ ಈ ಒಂದು ಆಯ್ಕೆಗಳಲ್ಲಿ ಮೊದಲ ಆಯ್ಕೆ ಅಂದರೆ ಮೊದಲ 2 ಹೇಳಿಕೆಗಳು ಸರಿ ಇದೆ. ಓಕೆನಾ. ಲೂ ಭಾರತದಲ್ಲಿ ಬೀಸುವಂಥ ಬಿಸಿಗಾಳಿ ಸರಿಯಾಗಿದೆ. ಪೋ ಆಲ್ಪ್ ಪರ್ವತಗಳಲ್ಲಿ ಬೀಸುವಂಥ ಮಾರುತ, ಇದು ಕೂಡ ಸರಿ ಇದೆ. ಆದರೆ ಮಿಸ್ಟಲ್ ಇದೆಯಲ್ಲ, ಅದು ಅಮೇರಿಕದಲ್ಲಿ ಬೀಸುವಂಥ ಮಾರುತ ಅಲ್ಲ, ಫ್ರಾನ್ಸ್ ದೇಶದಲ್ಲಿ ಬೀಸುವಂತಹ ಮಾರುತ. ಓಕೆನಾ. ಮಿಸ್ಟಲ್ ಅನ್ನುವುದು ಫ್ರಾನ್ಸ್ ದೇಶದಲ್ಲಿ ಬೀಸುವಂತಹ ಮಾರುತವಾಗಿರುವಂಥದ್ದು. ಸೊ ಹಾಗಾಗಿ ಮೂರನೇ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. 46ನೇ ಪ್ರಶ್ನೆ. ಚಂಡಮಾರುತ ಮತ್ತು ಆವರ್ತ ಮಾರುತಗಳಿಗೆ ಇತ್ತೀಚಿನ ಉದಾಹರಣೆಗಳು. ಚಂಡಮಾರುತ ಮತ್ತು ಆವರ್ತ ಮಾರುತಗಳಿಗೆ ಇತ್ತೀಚಿನ ಉದಾಹರಣೆಗಳನ್ನು ಕೇಳಿದ್ದಾರೆ. ಬೋಲಾ, ನರ್ಗೀಸ್ ಮತ್ತು ಲೈಲಾ. ಐಲಾ, ಲೈಲಾ ಮತ್ತು ಬಿಪರ್ಜಾಯ್. ಲೂ ಮತ್ತು ಮಿಸ್ಟಲ್ ಅಂತ ಇದೆ. ಓಕೆನಾ. ಲೂ ಮತ್ತು ಮಿಸ್ಟಲ್. ಸೊ ಈ ಹೇಳಿಕೆಗಳಲ್ಲಿ ಈ ಪ್ರಶ್ನೆಗೂ ಕೂಡ ಮೊದಲ 2 ಹೇಳಿಕೆಗಳು ಸರಿ ಇದೆ. ಬೋಲಾ, ನರ್ಗಿಸ್ ಮತ್ತು ನೈಲಾ. ಓಕೆನಾ. ಇವು ಚಂಡಮಾರುತ ಮತ್ತು ಆವರ್ತ ಮಾರುತಗಳು ಇತ್ತೀಚಿನ ಒಂದು ಉದಾಹರಣೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಐಲಾ, ಲೈಲಾ ಮತ್ತು ಬಿಪರ್ಜಾಯ್, ಇದು ಕೂಡ ಸರಿಯಾಗಿದೆ. ಮೂರನೇ ಹೇಳಿಕೆ ಇದೆಯಲ್ಲ ಲೂ ಮತ್ತು ಮಿಸ್ಟಲ್ ಅಂತ, ಸೊ ಇದು ತಪ್ಪಾಗಿರುವಂಥದ್ದು. ಯಾಕೆ ಹೇಳಿ, ಲೂ ಮತ್ತು ಮಿಸ್ಟಲ್ ಸ್ಥಳೀಯ ಮಾರುತಗಳು ಇವು. ಓಕೆನಾ. ಚಂಡಮಾರುತಗಳಲ್ಲ ಅಥವಾ ಆವರ್ತ ಮಾರುತಗಳಲ್ಲ. ಇವು ಏನಿದು ಸ್ಥಳೀಯ ಮಾರುತಗಳು. ಎಲ್ಲಿ ಲೂ ಅನ್ನೋದು ಭಾರತದ ಸ್ಥಳೀಯ ಮಾರುತ, ಮಿಸ್ಟಲ್ ಅನ್ನೋದು ಫ್ರಾನ್ಸ್ನ ಸ್ಥಳೀಯ ಮಾರುತ. ಸೊ ಆದರೆ ಚಂಡಮಾರುತ ಯಾವುದು ಅಂತ ಅಂದರೆ ಬೋಲಾ, ನರ್ಗೀಸ್ ಮತ್ತು ಲೈಲಾ, ಇದು ಕೂಡ ಚಂಡಮಾರುತ. ಐಲಾ, ಲೈಲಾ ಮತ್ತು ಬಿಪರ್ಜಾಯ್, ಇದು ಕೂಡ ಚಂಡಮಾರುತ. ಲೂ ಮತ್ತು ಮಿಸ್ಟಲ್ ಅನ್ನೋದು ಸ್ಥಳೀಯ ಮಾರುತ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, 47ನೇ ಪ್ರಶ್ನೆ ಇದು. ಆರ್ದ್ರತೆಯನ್ನು ಅಳೆಯುವಂಥ ಉಪಕರಣಗಳು. ಆರ್ದ್ರತೆಯನ್ನು ಅಳೆಯುವಂಥ ಉಪಕರಣಗಳು ಯಾವುದು? ಹೈಗ್ರೋಮೀಟರ್, ಸೈಕ್ರೋಮೀಟರ್, ಅನಿಮೋಮೀಟರ್. ಆರ್ದ್ರತೆಯನ್ನು ಯಾವ ಒಂದು ಉಪಕರಣಗಳಿಂದ ಅಳತೆಯನ್ನು ಮಾಡ್ತಾರೆ ಅಂತ. ಸೊ ಈ ಪ್ರಶ್ನೆಗೆ ಮೊದಲ 2 ಹೇಳಿಕೆಗಳು ಸರಿ ಇರುವಂಥದ್ದು, ಹೈಗ್ರೋಮೀಟರ್ ಮತ್ತು ಸೈಕ್ರೋಮೀಟರ್. ಓಕೆನಾ. ಈ ಅನಿಮೋಮೀಟರ್ ಇದೆಯಲ್ಲ, ಇದು ಆರ್ದ್ರತೆಯನ್ನು ಅಳೆಯುವಂಥ ಉಪಕರಣ ಅಲ್ಲ, ಗಾಳಿಯ ವೇಗವನ್ನು ಅಳೆಯುವಂಥ ಉಪಕರಣ ಯಾವುದು? ಅನಿಮೋಮೀಟರ್. ಸೊ ಹಾಗಾಗಿ ಮೂರನೇ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಓಕೆನಾ. ಮೊದಲ 2 ಹೇಳಿಕೆಗಳು ಅಂದರೆ ಹೈಗ್ರೋಮೀಟರ್ ಮತ್ತು ಸೈಕ್ರೋಮೀಟರ್ ಆರ್ದ್ರತೆಯನ್ನು ಅಳೆಯುವಂಥ ಉಪಕರಣಗಳು. 48ನೇ ಪ್ರಶ್ನೆ ಇದು. ಹಿಮಕಣ ಮೋಡಗಳ ವಿಶಿಷ್ಟತೆ ಬಗ್ಗೆ ಇರುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ಇವು ಇಂಜಿದ ಅರಳೆಯಂತೆ ತೇಲುತ್ತವೆ, ಇವು ಗುಂಗುರು ಕೂದಲಿನಂತೆ ಕಾಣುತ್ತವೆ. ಮೂರನೇ ಹೇಳಿಕೆ, ಇವು 2 ಕಿಲೋಮೀಟರ್ಗಿಂತ ಕೆಳಗಿರುತ್ತವೆ. ಓಕೆನಾ. ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿ ಇದೆ, ಮೂರನೇ ಹೇಳಿಕೆ ತಪ್ಪಾಗಿದೆ. ಓಕೆನಾ. ಮೂರನೇ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಅಂದರೆ ಇವು ಎಲ್ಲಿ ತನಕ ಇರ್ತವೆ ಅಂತಂದರೆ ಸುಮಾರು 6 ಕಿಲೋಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿರ್ತವೆ. ಹಿಮಕಣ ಮೋಡಗಳು 6 ಕಿಲೋಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿರ್ತವೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಓಕೆನಾ. 49ನೇ ಪ್ರಶ್ನೆ, ಮಳೆಯ ವಿಧಗಳನ್ನು ಗುರುತಿಸಿ ಅಂತ ಇದೆ. ಮಳೆಯ ವಿಧಗಳು ಯಾವ್ದ್ಯಾವುದು ಅಂತ ಅಂದರೆ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಪರಿಸರಣ ಮಳೆ, ಪರ್ವತ ಮಳೆ,
ಆವರ್ತ ಮಳೆ. ಓಕೆನಾ, ಮಳೆಯ ವಿಧಗಳು 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಪರಿಸರಣ ಮಳೆ ಅಂತಲೂ ಕೂಡ ಇದೆ, ಪರ್ವತ ಮಳೆ ಅಂತಲೂ ಕೂಡ ಇದೆ, ಆವರ್ತ ಮಳೆ ಅಂತಲೂ ಕೂಡ ಇದೆ. ಇವೆಲ್ಲವೂ ಕೂಡ ಮಳೆಯ ವಿಧಗಳಾಗಿರುವಂಥದ್ದು. ಓಕೆನಾ, ಸೊ ಹಾಗಾಗಿ ಈ ಕೊಟ್ಟಿರುವಂಥ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. 50ನೇ ಪ್ರಶ್ನೆ ಮತ್ತು ಇವತ್ತಿನ ಕೊನೆಯ ಪ್ರಶ್ನೆ ಇದು. ಪ್ರಪಂಚದ ಅಧಿಕ ಮಳೆ ಪಡೆಯುವಂಥ ಪ್ರದೇಶಗಳು. ಪ್ರಪಂಚದ ಅಧಿಕ ಮಳೆಯನ್ನು ಪಡೆಯುವಂಥ ಪ್ರದೇಶಗಳ ಬಗ್ಗೆ ಇರುವಂಥ ಹೇಳಿಕೆಗಳು. ಮೊದಲ ಹೇಳಿಕೆ ಸಮಭಾಜಕ ವೃತ್ತ ಪ್ರದೇಶ, ಎರಡನೇ ಹೇಳಿಕೆ ಉಪ ಉಷ್ಣವಲಯದ ಪೂರ್ವದ ಅಂಚಿನ ಭಾಗ, ಮೂರನೇ ಹೇಳಿಕೆ ಧ್ರುವ ಪ್ರದೇಶಗಳು. ಓಕೆನಾ, ಈ ಆಯ್ಕೆಗಳಲ್ಲಿ ಅಧಿಕ ಮಳೆಯನ್ನು ಪಡೆಯುವಂಥ ಪ್ರದೇಶಗಳು ಯಾವುದು ಅಂತ ಕೇಳಿದರೆ, ಸೊ ಇದರಲ್ಲಿ ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಓಕೆನಾ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಮಳೆ ಆಗ್ತದೆ, ಮತ್ತೊಂದು ಉಪ ಉಷ್ಣವಲಯದ ಪೂರ್ವದ ಅಂಚಿನ ಭಾಗ, ಇಲ್ಲೂ ಕೂಡ ಅಧಿಕ ಮಳೆ ಆಗ್ತದೆ. ಓಕೆನಾ, ಈ ಧ್ರುವ ಪ್ರದೇಶಗಳಲ್ಲಿ ಏನಕ್ಕೆ ಅಂತಂದರೆ ತುಂಬ ವಿರಳವಾಗಿ ಮಳೆ ಪಡೆಯುವಂಥ ಪ್ರದೇಶ ಯಾವುದು? ಧ್ರುವ ಪ್ರದೇಶ. ಸೊ ಹಾಗಾಗಿ ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಓಕೆನಾ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಮುಂದಿನ ಒಂದು ತರಗತಿಗಳಲ್ಲಿ ಬೇರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಶಿಕ್ಷಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಆಗುವಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.